ವಿನಯ್ ಕುಲಕರ್ಣಿರವರ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೆದಿದೆ. ಅವರ ರಾಜಕೀಯ ಏಳಿಗೆ ಸಹಿಸದೆ ವಿನಯ್ ಕುಲಕರ್ಣಿಯವರನ್ನ ಷಡ್ಯಂತ್ರ ಮಾಡಿ ಕೊಲೆ ಕೇಸ್ನಲ್ಲಿ ಸಿಕ್ಕಿ ಹಾಕಿಸುವಂತೆ ಬಿಜೆಪಿಯವರು ಮಾಡಿದ್ದಾರೆ. ಪರಿಣಾಮ ವಿನಯ್ ಕುಲಕರ್ಣಿರವರು ಜೈಲಿನಲ್ಲಿದ್ದಾರೆ. ಅವರಿಗೆ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯ ಸಿಗಲಿದೆ ಎಂದು ವಿನಯ್ ಕುಲಕರ್ಣಿ ಅಭಿಮಾನಿಗಳು ಹಾಗೂ ಧಾರವಾಡ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಧಾರವಾಡ ಜಿಲ್ಲೆಯಲ್ಲಿ ಮೌನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಇನ್ನು ತಮ್ಮ ನೆಚ್ಚಿನ ನಾಯಕನ ಪರವಾಗಿ ಬೀದಿಗಿಳಿದು ಹೋರಾಟ ಮಾಡಲು ಧಾರವಾಡ ಜಿಲ್ಲೆ ಕಾಂಗ್ರೆಸ್ ಮುಖಂಡರು ಒಂದಾಗಿದ್ರು. ನಮ್ಮ ನಾಯಕ ನಮ್ಮ ಹೆಮ್ಮೆ ಎಂದು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡಿದ್ದ ಮುಖಂಡರುಗಳು ಧಾರವಾಡ ಕಲಾಭವನದಿಂದ ಬೆಳಗ್ಗೆ ಮೌನ ಮೆರವಣಿಗೆ ಆರಂಭಿಸಿ ಕೆಸಿಸಿ ಬ್ಯಾಂಕ್ ವರೆಗೂ ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಮುಖಂಡರಾದ ಮೋಹನ್ ಲಿಂಬಿಕಾಯಿ, ಮಾಜಿ ಶಾಸಕರಾದ ಎಂಎಲ್ಸಿ ಜಕ್ಕಪ್ಪನವರ್, ಚಂದ್ರಶೇಖರ ಜುಟ್ಟಲ್, ಮಹಿಳಾ ಅಧ್ಯಕ್ಷೆಯಾದ ಗೌರಮ್ಮ ಬಳ್ಳೋಗಿ, ಜಿಲ್ಲೆಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಮುಖಂಡರು, ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಧಾರವಾಡದಲ್ಲಿ ಮೌನ ಮೆರವಣಿಗೆಯನ್ನ ಕಾರ್ಯಕರ್ತರೇ ಆಯೋಜನೆಯನ್ನು ಮಾಡಲಾಗಿತ್ತು. ಯಾಕಂದ್ರೆ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರ ಬೆಂಬಲಾರ್ಥವಾಗಿ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರ ಬೆಂಬಲಕ್ಕೆ ನಾವು ಸದಾ ಇರ್ತೇವೆ ಅನ್ನುವಂತ ಸಂದೇಶವನ್ನ ನೀಡಲಿಕ್ಕೆ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಇವತ್ತು ಕಾರ್ಯಕರ್ತರು ಅಭಿಮಾನಿಗಳು ಕೂಡ ಬಂದಿದ್ದಾರೆ. ಇದರ ಮಹತ್ವ ಇಷ್ಟೇ. ಮೊನ್ನೆ ತಾನೇ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರಿಗೆ ಸೆಷನ್ ಕೋರ್ಟ್ ಒಂದು ಆದೇಶವನ್ನ ಮಾಡಿತು. ಆ ಆದೇಶಕ್ಕೆ ನಾವು ಕೂಡ ತಲೆಬಾಗಿದ್ದೇವೆ. ಇವತ್ತಿನ ಹೋರಾಟ ಅಥವಾ ಮೌನ ಮೆರವಣಿಗೆ ಯಾವುದೇ ನ್ಯಾಯಾಲಯದ ವಿರುದ್ಧವಲ್ಲ, ಇದು ಕೇವಲ ಕುತಂತ್ರಿಗಳ ವಿರುದ್ಧ. ಯಾಕಂದ್ರೆ ಈ ಕೇಸಿನಲ್ಲಿ ಏನಿದೆ ಅನ್ನೋದು ಧಾರವಾಡ ಕ್ಷೇತ್ರದ ಜನತೆಗೆ ಗೊತ್ತು. ಈ ಹಿಂದೆ ಕೂಡ 2016ರಿಂದ ಅವರ ಮೇಲೆ ಷಡ್ಯಂತ್ರಗಳನ್ನ ಮಾಡಿ ಅವರನ್ನ ಆ ಕೇಸಿನಲ್ಲಿ ಸಿಲುಕಿಸಬೇಕನ್ನುವಂತ ಒಂದು ದುರುದ್ದೇಶವನ್ನ ಇಟ್ಟುಕೊಂಡು ಇವತ್ತಿನವರೆಗೆ ತನ್ನಂತ ಕುತಂತ್ರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಈ ಮೌನ ಮೆರವಣಿಗೆ. ಯಾಕಂದ್ರೆ ಇಡೀ ಕ್ಷೇತ್ರ, ಇಡೀ ಜಿಲ್ಲೆ, ಇಡೀ ರಾಜ್ಯದ ಜನತೆಗೆ ಗೊತ್ತು ವಿನಯ್ ಕುಲಕರ್ಣಿ ಹೆಂಗಂತೇಳಿ. ವಿನಯ್ ಕುಲಕರ್ಣಿ ಅವರ ಅಭಿಮಾನಿಗಳು ಯಾವ ರೀತಿ ಇವತ್ತು ಸೇರಿದ್ದಾರೆ ಅನ್ನೋದು ಕೂಡ ಒಂದು ಎಚ್ಚರಿಕೆ. ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ಈಗಾಗಲೇ ಮೇಲ್ಮನವಿಯನ್ನ ಸಲ್ಲಿಸಿದ್ದೇವೆ. ಅಲ್ಲಿ ಮೇಲ್ಮನವಿಯಲ್ಲಿ ನಮಗೆ ನ್ಯಾಯ 100% ಸಿಗ್ತದೆ ಅನ್ನುವಂತ ವಿಶ್ವಾಸವನ್ನ ಕೂಡ ನಾವು ಇಟ್ಕೊಂಡಿದ್ದೇವೆ. ಆದ್ರೆ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರ ಕುಟುಂಬಕ್ಕೂ ವಿನಯ್ ಕುಲಕರ್ಣಿ ಅವರಿಗೂ ನಾವು ಯಾವತ್ತಿದ್ರೂ ನಿಮ್ಮ ಜೊತೆ ಇರ್ತೇವೆ. ಯಾಕಂದ್ರೆ ನೀವು ಕ್ಷೇತ್ರಕ್ಕೆ ಬರಲಾರ್ದೆ ಇವತ್ತು ಕ್ಷೇತ್ರವನ್ನ ಗೆದ್ದು ಕೊಟ್ಟಿದ್ದೇವೆ. 20,000ಕ್ಕೂ ಅಧಿಕ ಮತಗಳಿಂದ ಆರಿಸಿ ತಂದಿದ್ದೇವೆ. ಅಂತವ್ರನ್ನ ಕೈ ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಯಾವತ್ತೂ ನಿಮ್ ಜೊತೆ ಇರುತ್ತೇವೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಈ ಮೌನ ಮೆರವಣಿಗೆಯನ್ನು ಆಚರಣೆ ಮಾಡಿದ್ದೇವೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.